ಯೂಟ್ಯೂಬ್ ಚಾನಲ್ ನಮ್ಮ ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಟಾಪಿಕ್ ಅನ್ಬೇಕಲ್ಲ. ನಮ್ಮ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತೇನು ವಿಡಿಯೋ ಮಾಡ್ತಾಯಿದ್ದೀವಿ ಅಂದರೆ ಒಂದು ಇನ್ಫಾರ್ಮೇಟಿವ್ ವಿಡಿಯೋ ಅಂತಲೇ ಅಂದ್ಕೊಳ್ಳಿ. ಸುಮ್ಮನೆ ಏನು ಬೇರೆ ಥರ ವಿಡಿಯೋ ಮಾಡ್ತಾಯಿಲ್ಲ. ಏನಂದರೆ ನಾವಿಬ್ಬರು ಹೆಂಗೆ ಒಂದೇ ಕಂಪ್ನಿನಲ್ಲಿ ಜಾಬ್ ತೊಗೊಂಡ್ವಿ. ಒಂದೇ ಕಂಪ್ನಿಲಿ ಅನ್ನೋದಕ್ಕಿಂತ ಆಫ್ಟರ್ ಕಾಲೇಜ್ ನಮ್ಮ ಲೈಫ್ ಹೆಂಗಿತ್ತು, ನಾವು ಕೆಲಸ ಎಲ್ಲೆಲ್ಲಿ ನೋಡ್ಕೊಂಡ್ವಿ, ಯಾರಿಗೆ ಫಸ್ಟ್ ಕೆಲಸ ಸಿಕ್ತು, ಅದಕ್ಕೆ ಎಷ್ಟು ಅಲ್ದಿದ್ದೀವಿ, ಆ್ಯಂಡ್ ಫೈನಲಿ ಒಂದೇ ಕಂಪ್ನಿಗೆ ಹೆಂಗೆ ಬಂದ್ವಿ. ಹೌದು, ಇಷ್ಟನ್ನು ನಾವು ನಿಮ್ಗೆ ಇವತ್ತು ಶೇರ್ ಮಾಡ್ತೀವಿ. ಹೆಂಗೆ ಜಾಬ್ ಹುಡುಕ್ಬೇಕು ಫ್ರೆಷರ್ಸ್ ಅಂತಲೂ ಒಂದು ಸ್ವಲ್ಪ ಹೇಳೋದಕ್ಕೆ ಟ್ರೈ ಮಾಡ್ತೀವಿ. ಅಷ್ಟೊಂದು ಎಕ್ಸ್ಪೀರಿಯನ್ಸ್ ಆಗಿಲ್ಲ, ಬಟ್ 2 years ಎಕ್ಸ್ಪೀರಿಯನ್ಸ್ ಅಂತ ನನಗೆ ಇದೆ ಗೈಸ್, ಅದರಲ್ಲಿ ಹೇಳ್ಬೋದು. 1 ತಿಂಗಳು ಗ್ಯಾಪಲ್ಲಿ ಸೇರಿ. ಹೌದೌದು, ಇನ್ನೊಂದು ತಿಂಗಳು ಹೋದರೆ ಇವಳಿಗೂ 2 ವರ್ಷ ಎಕ್ಸ್ಪೀರಿಯನ್ಸ್ ಆಗುತ್ತೆ. ನಮ್ದು 2 ವರ್ಷ ಕಂಪ್ಲೀಟ್ ಆಯಿತು ಬೇಗ. 2 ವರ್ಷ ಕಂಪ್ಲೀಟ್ ಆಯಿತು, 21ಗೆ ಕಂಪ್ಲೀಟ್ ಆಗೋಯ್ತು. ನಾವು ಜಾಸ್ತಿ ಲ್ಯಾಗ್ ಮಾಡಿದೆ ವೀಡಿಯೋನ ಸ್ಟಾರ್ಟ್ ಮಾಡುವ. ನಾವು ಆ್ಯಕ್ಚುಲಿ 2022ನಲ್ಲಿ ಎಕ್ಸಾಮ್ನ ಮುಗಿಸ್ತೀವಿ. ಅಕ್ಟೋಬರಲ್ಲಿ ಎಕ್ಸಾಮ್ನ ಸೆಪ್ಟೆಂಬರಲ್ಲಿ ಎಕ್ಸಾಮ್ ಮುಗೀತು. ಅಕ್ಟೋಬರಿಂದ ನಾವು ಕೆಲಸ ಹುಡ್ಕೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಅಕ್ಟೋಬರಿಂದ ಕೆಲಸ ಹುಡ್ಕೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ಗೈಸ್. ನಾವು ನಾಯಿ ಕಣಂಗೆಲ್ಲ ಅಲ್ದಾಡಿದ್ದೀವಿ. ನಾಯಿ ಪಾಣಿಗೆಲ್ಲ ಜಾಸ್ತಿ. ಹೌದು, ತುಂಬ ಹತ್ತಿದ್ದೀವಿ. ಕೆಲಸ ಸಿಗೋಕ್ಕೆ ಮುಂಚೆ ಒಂಥರ, ಆಮೇಲೆ ಕೆಲಸ ಸಿಕ್ಕಿದ್ಮೇಲೆ ಒಂಥರ ಪಾಡಾಗಿದೆ ಈಗ. ಆ್ಯಕ್ಚುಲಿ ನಾವು ಎಲ್ಲರೂ ತುಂಬ ಚೆನ್ನಾಗಿ ಕೇಳಿದ್ದೀವಿ, ಎಲ್ಲಾದರೂ ವೇಕೆನ್ಸಿ ಇದೆಯಾ ಹೇಳಿ ಅಂತೆಲ್ಲ. ಅಯ್ಯೋ, ಹೆಂಗೆ ನೋಡ್ತೀವಿ, ಕಂಪ್ಯೂಟರ್ ಕ್ಲಾಸ್ಗೆ ಹೋಗ್ತಿದ್ವಿ, ಅವ್ರಿಗೂ ವಿಚಾರಿಸ್ತಿದ್ದೀವಿ, ಕಾಲೇಜಲ್ಲಿ ವಿಚಾರಿಸ್ತಿದ್ದೀವಿ, ಹೋಗ್ತಿದ್ದಾರೆ, ನಾವು ಡಿಪ್ರೆಷನ್ಗೆ ಹೋಗ್ಬಿಡೋದು. ಹೌದು, ಯಾರಿಗಾದ್ರೂ ಕೆಲಸ ಸಿಕ್ತು. ಆ್ಯಕ್ಚುಲಿ ಇನ್ನೊಂದು ಏನಂದರೆ ಬ್ಯಾಕ್ಲಾಗ್ಸ್ ಉಳಿಸ್ಕೊಂಡಿದ್ದವರಿಗೆಲ್ಲ ಕೆಲಸ ಸಿಕ್ತು. ನಾವು ಆ್ಯಕ್ಚುಲಿ ನಮ್ಮದು ಟ್ಯಾಲಿ ಆಗಿತ್ತು, ಬೇಸಿಕ್ ಆಗಿತ್ತು, ಎಲ್ಲ ಆಗಿದ್ರೂ ನಮಗೆ ಕೆಲಸ ಸಿಗ್ತಿರ್ಲಿಲ್ಲ. ಆ್ಯಕ್ಚುಲಿ ಸಿಕ್ಕಿದ್ರೋದು ತುಂಬ ಕಡಿಮೆ ಸ್ಯಾಲರಿ ಆಗಿತ್ತು ಅಥವಾ ಡಾಟಾ ಎಂಟ್ರಿ ಆಗಿತ್ತು. ನಮಗೆ ಇಷ್ಟ ಆಗ್ತಾ ಇರಲಿಲ್ಲ ಆ ಕೆಲಸ. ಏನೋ ಒಂದು ಫಸ್ಟ್ ಯಾರಿಗೆ ಸಿಕ್ಕಿದೆ ಹೇಳು? ಫಸ್ಟ್ ಕೆಲಸ ಸಿಕ್ಕಿದ್ದು ಇವಳಿಗೇನೆ. ಬಟ್ ಆದರೆ ಏನಂದರೆ ನಾ ಹೇಳ್ತೀರಲ್ಲ ಆಯಿತಾ, ಫಸ್ಟು ಎಷ್ಟು ಅಲ್ದಿದ್ದೀವಿ ಅಂದರೆ ಆಲ್ಮೋಸ್ಟ್ ಅಂದರೆ ಕಂಪ್ಯಾರಿಟಿವ್ಲಿ ಜಾಸ್ತಿ ಇಂಟರ್ವ್ಯೂ ಅಟೆಂಡ್ ಮಾಡಿರೋದು ನಾನೇ. ಹೌದೌದು, ನಾನು ಇವಳಿಗೆ 4-5 ಇಂಟರ್ವ್ಯೂ ಅಟೆಂಡ್ ಮಾಡಿದ ತಕ್ಷಣವೇ ಇದು ಈ ಕಂಪ್ನಿಯಲ್ಲಿ ಸಿಕ್ಬಿಡ್ತು. ಇದೇ ಅವ್ಳು ಫಸ್ಟ್ ಕಂಪ್ನಿ ಆ್ಯಂಡ್ ಅದೇ ಕಂಟಿನ್ಯೂ ಆಗ್ತೈತೆ. ಬಟ್ ನಂದು ಹಂಗಲ್ಲ, ಫಸ್ಟ್ ಒಂದು ಕೆಲಸ ಸಿಕ್ತು, ಯಾವುದೋ ಒಂದು ಸಿಗ್ತಾನೆ ಅಂದ್ಕೊಂಡು ಸೇರ್ಕೊಂಡ್ಬಿಟ್ಟೆ. ಅದು ಹೆಸರು ನನಗೆ ಗೊತ್ತಿಲ್ಲ ಈಗ. ಆದರೆ ರೋಟ್ರಿ ಬೇರೇನೋ ಮಾಡ್ತಾಯಿದ್ರು, ಅದು ಉಳೋದೆಲ್ಲ ಇರುತ್ತಲ್ವ, ಫ್ಯಾಕ್ಟ್ರಿಯಿಂದ ಹಾಕೋದು, ಆ ಥರದಕ್ಕೆ ಸೇರ್ಕೊಂಡಿದ್ದು. ಬಟ್ ಅಲ್ಲಿ 3 ಜನ ಹುಡುಗಿರು ಅಷ್ಟೇ ಇದ್ದಿದ್ದು ನನ್ನ ಸೇರಿ. ಅಲ್ಲೇನಿಲ್ಲ, ಫಸ್ಟ್ ಡೇನೇ ಬೇರಿಂಗ್ ಎಣ್ಸು, ಯಾವ್ಯಾವ ಸೈಜ್ ಬೇರಿಂಗ್ ಇದೆ ಅದೆಲ್ಲ ಎಣ್ಸ್ಕೊಂಡು 1000-2000 ಬೇರಿಂಗ್ಸ್ ಎಲ್ಲ ಏರ್ಸ್ಕೊಂಡು ಜೋಡಿಸ್ಕೊಂಡಿದ್ದೆ. ಡಿಗ್ರಿ ಮಾಡಿ ಅಂಥದ್ದನ್ನು ಮಾಡ್ಬೇಕಂದ್ರೆ ಸ್ವಲ್ಪ ಹರ್ಟ್ ಆಗುತ್ತೆ ಅದು. ಆ್ಯಕ್ಚುಲಿ ನಮಗೆ ಈಗೇನು ಅನ್ಸಲ್ಲ, ಬಟ್ ಆ ಕೆಲಸ ಅವಾಗ ಮಾಡುವಾಗ ತುಂಬ ಹರ್ಟ್ ಆಗುತ್ತೆ ನಮಗೆ. ಕೆಲಸ ಬಿಟ್ಬಿಡ್ಬೇಕು ಅನಿಸುತ್ತೆ. ಬಟ್ ಆದ್ರೂ ಆ ಕೆಲಸ ಮಾಡಿದೆ. ಒಂದು 3 ಡೇಸ್ ಅಷ್ಟೇ. ಅವಾಗ ಮಳೆ ಬೇರೆ ಬರ್ತಾಯಿತ್ತು. 3 ಡೇಸ್ ಆದಮೇಲೆ ಫುಲ್ ಮಳೆ ಬರ್ತಾಯಿತ್ತು. ನಾನೇನೋ KNS ಸರ್ಕಲ್ ಹೋಗಿದ್ದೆ ಅಮ್ಮನ ಜೊತೆ ಏನಾರು ಪರ್ಚೇಸ್ ಮಾಡ್ಕೊಂಬರೋಣ ಅಂತ. ಆ ಟೈಮಲ್ಲಿ ಆ ಹುಡುಗಿ ಕಾಲ್ ಮಾಡ್ತೀವಿ, ಯಾಕಪ್ಪ ಬರಲ್ವಾ ಕೆಲಸಕ್ಕೆ ಅಂತ. ಇಲ್ಲ, ನನಗೆ ಆಗ್ತಾ ಇಲ್ಲ ಕೆಲಸ ಮಾಡೋಕ್ಕೆ, ಬರಲ್ಲ ಅಂತ ಹೇಳಿಬಿಟ್ಟು ಡ್ರಾಪ್ ಮಾಡಿಬಿಟ್ಟೆ. ಅದಾದಮೇಲೆ ಅದಕ್ಕಿಂತ ಮುಂಚೆ ನಾವು ಒಂದು ಕಂಪ್ನಿ ಅದಾದಮೇಲೆ ಹೋಗಿದ್ವಿ ಅನಿಸುತ್ತೆ ಕೆಲಸಕ್ಕೆ. ನಾವು ಆ್ಯಕ್ಚುಲಿ ಇಬ್ಬರು ಒಂದೇ ಹತ್ರ ಕೆಲಸ ಮಾಡಬೇಕು ಅಂತ ಅಂದ್ಕೊತಿದ್ವಿ. ಆ್ಯಕ್ಚುಲಿ ಇದು ಮ್ಯಾನಿಫೆಸ್ಟೆಡ್ ಅಂದ್ಕೊತೀನಿ ನಾನಂತೂ. ಏನಕ್ಕೆ ನಾವಿಬ್ಬರು ತುಂಬ ಏನೋ ಒಂದೇ ಕಂಪ್ನಿಗೆ ಹೋಗಿ ಕೆಲಸ ಮಾಡ್ತಿದ್ವಿ. ಈ ಥರ ತುಂಬ ಇಮ್ಯಾಜಿನ್ ಮಾಡ್ಕೊತಿದ್ವಿ, ಒಂದೇ ಹತ್ರ ಮಾಡ್ತೀವಿ, ಹಂಗೆ ಮಾಡ್ತೀವಿ, ಹಿಂಗೆ ಮಾಡ್ತೀವಿ ಅಂತೆಲ್ಲ. ಬಟ್ ಆಮೇಲೆ ಏನಾಯಿತು, ಒಂದು ಹತ್ರ ಹೋಗಿದ್ವಿ ನಾವು. ಅದು ಬಂದ್ಬಿಟ್ಟು ಏನು ಗೊತ್ತಾ, ಕಾಲ್ ಸೆಂಟರ್ ಥರ, ಲೈಕ್ ಅಲ್ಲಿ BNM ಸಮಥಿಂಗ್ ಏನೋ, ಅಲ್ಲೊಂದು ಕೆಲ್ಸಕ್ಕೆ ಹೋಗಿದ್ವಿ. ಏನಂದರೆ ಅಲ್ಲಿ ನಾವು ನಾವೇ ಕೆಲಸ ಇಲ್ಲದೆ ಅಲಿತಾ ಇದ್ದೀವಿ. ಕೆಲಸ ಇಲ್ದಿರೋರಿಗೆ ನಾವು ಕೆಲಸ ಹುಡುಕಿ ಅವ್ರಿಗೆ ಇಂಟರ್ವ್ಯೂ ಅಟೆಂಡ್ ಮಾಡಿಸಿ ಅವರಿಗೆ ಜಾಬ್ ಆಫರ್ ಲೆಟರ್ ಸಿಗೋವರೆಗೂ ನಾವು ಅವ್ರ ಜೊತೆ ವರ್ಕ್ ಮಾಡ್ತಿರ್ಬೇಕು. ಈ ಥರ ಇತ್ತು ಅಲ್ಲಿ. ಆ್ಯಕ್ಚುಲಿ ನಾವು ಅಲ್ಲಿ ಹೋಗ್ಬಿಟ್ಟು 1 ಡೇ ಇದ್ವಿ, ಇಂಟರ್ವ್ಯೂ ಅಟೆಂಡ್ ಮಾಡಿದ್ವಿ. ಇಂಟರ್ವ್ಯೂ ಓಕೆ ಅಂತ ಹೇಳಿದ್ರು. ಅದಾದಮೇಲೆ ಜಾಯ್ನ್ ಆದ್ವಿ. 1 ಡೇ ಪೂರ್ತಿ ಅಲ್ಲಿ ಇದ್ದೀವಿ ನಾವು. ನಿಜ ತಲೆ ಕೆಡ್ತೈತೆ ನಮಗೆ. ನಾವೇ ಕೆಲಸ ಹೇಳ್ಬಿಟ್ಟು ನೀವು ಹೇಳ್ತಿರೋದು ನೋಡಿದ್ರೆ ನಾಳೆ ನಾವಿಬ್ರು ಹುಡುಗಿರು ಬರೋದೇ ಇಲ್ಲ ಅಂತ. ಆ್ಯಕ್ಚುಲಿ ಮಾಡಿಯಿಂದ ನಾವು ಕೆಲಸಕ್ಕೆ ಹೋಗಿಲ್ಲ, ನಮಗೆ ಇಷ್ಟ ಆಗಿಲ್ಲ ಅದು. ಡಿಗ್ರಿ ಮಾಡಿ ಸುಮ್ಮನೆ ಕಾಲ್ ಸೆಂಟರ್ ಥರ ಕೂತ್ಕೊಂಡು ಅಲ್ಲಿ ಫ್ಯೂಚರ್ ಇಲ್ಲ, ಏನಿಲ್ಲ. ಆಮೇಲೆ ಏನಾಯಿತು, ನಾವು ಆ ಕೆಲಸ ಬಿಟ್ಬಿಟ್ವಿ. ನೆಕ್ಸ್ಟ್ ಅದಾದಮೇಲೆ ನನಗೆ ಕೆಲಸ ಬಿಟ್ಬಿಟ್ವಿ ಅನ್ನೋಕ್ಕೆಲ್ಲ ಸೇರಲೇ ಇಲ್ಲ, ನಾವು ಹೋಗಿಲ್ಲ ಅಲ್ಲಿಗೆ. ಆ್ಯಕ್ಚುಲಿ ಆಮೇಲೆ ಒಂದೇ ದಿನ ಹೋಗಿದ್ದು. ಅದಾದಮೇಲೆ ನನಗೆ ಒಬ್ಬರು ನನ್ನ ಪರಿಚಯದವರು ಇಲ್ಲಿಗೆ ರೆಫರ್ ಮಾಡಿದ್ರು. ಆ್ಯಕ್ಚುಲಿ ನಮಗೆ ಲೋಕಲ್ಸ್ ಅಂದರೆ ರೆಫರ್ ಮಾಡಿನೇ ಸೇರ್ಕೊಬೇಕಾಗಿರೋದು ನಾವು. ನನಗೆ ರೆಫರ್ ಮಾಡಾದ್ಮೇಲೆ ಬಂದು ಇಲ್ಲಿ ಇಂಟರ್ವ್ಯೂ ಅಟೆಂಡ್ ಮಾಡಿದೆ. ಇಂಟರ್ವ್ಯೂ ಎಲ್ಲ ಆಯಿತು. ಆಮೇಲೆ ಜಾಯ್ನ್ ಆಗೋಕ್ಕೆ ಕೇಳಿದ್ರು. ಇಲ್ಲಿ ಬಂದು ನಾನು ಜಾಯ್ನ್ ಆಗಿಬಿಟ್ಟೆ. ಆಮೇಲೆ ಇನ್ನೂ ಸಿಕ್ಕಿಲ್ಲ ಕೆಲಸ. ನಾನು ಡಿಸೆಂಬರ್ 20th ಇಂಟರ್ವ್ಯೂ ಅಟೆಂಡ್ ಮಾಡಿದೆ. 21st ಜಾಯ್ನಿಂಗ್ ತೊಗೊಂಡ್ರು. ನಾನು ಇಮಿಡಿಯೇಟ್ ಜಾಯ್ನಿಂಗೇ ಇತ್ತು ಇಲ್ಲಿ, ಯಾಕಂದರೆ ಇಲ್ಲಿ ವೇಕೆನ್ಸಿ ಖಾಲಿ ಇದ್ದಿದ್ದರಿಂದ. ಆಮೇಲೆ 1 ಮಂತ್ ಇವಳಿಗೆ ಕೆಲಸ ಇರಲಿಲ್ಲ. 1 ಮಂತ್ ಇವಳು ಡಿಪ್ರೆಷನ್
ಕಾಲ್ ಮಾಡಿದ ಊಟಕ್ಕೆ ಬಿಟ್ಟ ಕಾಲ್ ಮಾಡಿ ಊಟಕ್ಕೆ ಹೋಗ್ತಾ ಇದ್ದೀನಿ ಅಂತ ನಾನು ಮನೆಗೆ ಮಲ್ಕೊಂಡು ಸಾಯ್ತಾ ಇರ್ತೀನಿ ಇನ್ನು. ಆ್ಯಕ್ಚುಲಿ ಇಲ್ಲಿ ನನಗೆ ಹೆಂಗೆ ಅಂದರೆ ನಾನು ಕೆಲ್ಸಕ್ಕೆ ಸೇರಿದಾಗ ಇಲ್ಲಿ ಹುಡುಗಿರಿರಲಿಲ್ಲ. ಹುಡುಗಿರು ನಮ್ಮ ಕಂಪ್ನಿ ಬಂದು ಆ್ಯಕ್ಚುಲಿ ತುಂಬ ಕಡಿಮೆ ಇರೋದು ಹುಡುಗಿರು. ಅದರಲ್ಲಿ ನಾನು ವರ್ಕ್ ಮಾಡೋ ಪ್ಲೇಸಲ್ಲಂತೂ ಹುಡುಗಿರೇ ಇಲ್ಲ. ಆಮೇಲೆ ಯಾವಾಗ January 27th ನನಗೆ ಕೆಲಸ ಸಿಕ್ಕಿತ್ತು. ಅದು ಒಂದು ಚಿಕ್ಕ ಕಂಪ್ನಿನೇ ಬಟ್ ಚೆನ್ನಾಗಿತ್ತು ವರ್ಕ್ ಎಲ್ಲ. ಬನ್ಸಾಲಿ ಬ್ರದರ್ಸ್ ಅಂತ. ಅಲ್ಲಿ ನೋಡಿದ್ರೆ ಹಿಂದಿಯವರೇ ಎಲ್ಲ ಜಾಸ್ತಿ ಇದ್ದಿದ್ದು, ಕನ್ನಡದವರು ಇದ್ದು ಬಟ್ ಹಿಂದಿ ವರ್ಕರ್ಸೇ ಜಾಸ್ತಿ ಇದ್ದಿದ್ದು. ಆಮೇಲೆ ಇವಳಿಗೆ ಕೆಲಸ ಸಿಕ್ತು, ಇವಳು ಅಲ್ಲಿ ಹೋಗ್ತಾ ಇದ್ದೆ, ನಾನು ಇಲ್ಲಿ ಕೆಲಸ ಮಾಡ್ತಾ ಇದ್ದೆ. ಹಿಂಗೆ ಹೋಯ್ತು 1 year ಕೆಲಸ ಮಾಡಿದಲ್ಲಿ. ಕರೆಕ್ಟಾಗಿ ಅಲ್ಲಿ ಸೇರಿಕೊಂಡು February 2 ನಾನು ಬಿಟ್ಟಿದ್ದು. 1 year ಕರೆಕ್ಟಾಗಿ ಆ ಕಂಪ್ನಿನಲ್ಲಿ ಕೆಲಸ ಮಾಡ್ತಿದ್ದು. ಅದಾದಮೇಲೆ ನಮಗೆ ಆ್ಯಕ್ಚುಲಿ ಏನಾದರೂ ಮ್ಯಾಟ್ರ್ ನಿಮ್ಗೆ ಹೇಳ್ಬೇಕಾದ್ರೆ ಒಂದೇ ಕಂಪ್ನಿನಲ್ಲಿ ಹಿಂಗೆ ಕೆಲಸ ಸಿಕ್ತು ಅಂತ. ನಾನು ಇದೇ ಕಂಪ್ನಿನಲ್ಲಿ ಕೆಲಸ ಮಾಡ್ತಿದ್ದೆ. ಆ್ಯಕ್ಚುಲಿ ಇವಳು ಬಂದು ಅಲ್ಲಿ ಸ್ಯಾಲ್ರಿ ಕಡಿಮೆ ಇತ್ತು. ಆಮೇಲೆ ಅದೊಂದು ಬೇಜಾರಿತ್ತು, ಸ್ಯಾಲ್ರಿ ಕಮ್ಮಿ ಇತ್ತು ಅಂತ. ಸರಿ ಅಂದ್ಬಿಟ್ಟು ಇವಳು ಹುಡುಕ್ತಿದ್ದು ಬೇರೆ ಕಡೆ ಚೇಂಜ್ ಮಾಡಬೇಕು ಕೆಲಸನ ಅಂತ. ಅಷ್ಟೇ ಅವಾಗಂತೂ ಯಾವಾಗ ಗೊತ್ತಾ ನಾನು ಹುಡ್ಕಕ್ಕೆ ಸ್ಟಾರ್ಟ್ ಮಾಡಿದ ಆ ಕಂಪ್ನಿಲಿದ್ದಾಗೆ ಮೇ ಅನಿಸುತ್ತೆ. ಮೇಯಲ್ಲಿ ಹುಡುಕಿ ಎಲ್ಲ ಕಡೆ ಕೇಳಿದ್ದೇನೆ, ಇಂಟರ್ವ್ಯೂಗಳು ಅಟೆಂಡ್ ಮಾಡಿದ್ದೆ. ಬಟ್ ನಮ್ಮ ಸಜೆಷನ್ ಏನು ನಿಮಗೆ ಹೊಸಬ್ರಿಗೆ ಅಂತ ಹೇಳಿದ್ರೆ, ನಿಮಗೆ ಏನೇ ಕೆಲಸ ಸಿಗಲಿ ಅದನ್ನು ಮಾಡಿ, ಫಸ್ಟು ಮಾಡ್ತಾಯಿರಿ. ಅದಾದಮೇಲೆ ಎಲ್ಲಿ ಸಿಗುತ್ತೆ ಅಲ್ಲಿಗೆ ಜಂಪ್ ಆಗೋರಂತೆ. ನೀವು ಈಗ ನಿಜ ಕೆಲಸ ಹುಡ್ಕೋದು ತುಂಬ ಕಷ್ಟ ಇದೆ, ಕೆಲಸ ಸಿಗೋದು ತುಂಬ ಕಷ್ಟ ಇದೆ. ಎಕ್ಸ್ಪೀರಿಯನ್ಸ್ ಇಲ್ಲದೆ ಎಲ್ಲೂ ಕೆಲಸ ಕೊಡೋಲ್ಲ. ನಿಮ್ಮದು ಲಿಂಕ್ಡ್ಇನ್ನಲ್ಲಿ, ನೌಕರಿನಲ್ಲಿ ಎಲ್ಲದರಲ್ಲೂ ನಿಮಗೆ ಜಾಬ್ದು ಒಂದಿಷ್ಟು ಅಪ್ಲಿಕೇಶನ್ ಬರುತ್ತಲ್ಲ, ಅಲ್ಲೆಲ್ಲ ಪ್ರೊಫೈಲ್ ಕ್ರಿಯೇಟ್ ಮಾಡ್ಕೊಳ್ಳಿ. ನಿಮ್ಮದು ನೆಟ್ವರ್ಕ್ನ ಬೆಳೆಸ್ಕೊಳ್ಳಿ. ಮೊದಲು ಕೇಳಿ, ನಿಮಗೆ ಫ್ರೆಂಡ್ಸ್ ಇರ್ತಾರೆ, ಗೊತ್ತಿರೋರು ಇರ್ತಾರೆ, ಅವ್ರನ್ನ ಕೇಳಿ ನಿಮ್ಮ ನೆಟ್ವರ್ಕ್ನ ಇಂಪ್ರೂವ್ ಮಾಡ್ಕೊಳ್ಳಿ. ಅವಾಗ ನಿಮಗೆ ನಿಜವಾಗ್ಲೂ ಸಿಗುತ್ತೆ. ಕಾಲೇಜ್ ಏನೇನು ಎಂಟಾಗ್ತಿದ್ದಾಗೆ ಹುಡ್ಕ ಸ್ಟಾರ್ಟ್ ಮಾಡಿದ್ರು ಅಮ್ಮಗೆ. ಕಾಲೇಜ್ ಮುಗಿದ್ಮೇಲೆ ಹೌದು, 3 months ನಾವು ವೆಯ್ಟ್ ಮಾಡಿದ್ವಿ ಕೆಲಸಕ್ಕೋಸ್ಕರ. ಅದಾದಮೇಲೆ ನಮಗೆ 3 months ವೆಯ್ಟ್ ಮಾಡಿ ಅಲ್ಲಿ ಎಷ್ಟು ದುಡ್ಡೆಲ್ಲ ವೇಸ್ಟ್ ಮಾಡಿದ್ದೀವಿ ಗೊತ್ತಾ ಇಂಟರ್ವ್ಯೂಗೆ ಅಂತ. ವೇಸ್ಟ್ ಮಾಡೋದಕ್ಕಿಂತ ನಾವು ನಡ್ಕೊಂಡು ಅಲ್ಲಿ ನಡೆದಿದ್ದೀವಿ ಇಂಡಸ್ಟ್ರಿ. ಹೌದು, ನಮ್ಮ ಹತ್ರ ದುಡ್ಡಿಲ್ಲ ಅಂತ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಅಂದರೆ ನಾನು ಅಷ್ಟು ಅಲ್ದಾಡಿಲ್ಲ. ನಾನು ಬಂದಿಲ್ಲ. ನಾನು ಆ್ಯಕ್ಚುಲಿ ನಂಗೆ ಬೇಗ ಸಿಗ್ತಲ್ಲ, ನಾನು ಅಷ್ಟೊಂದು ಅಲ್ದಾಡೋ ಎಷ್ಟು ದೂರ ಹೋಗಿದ್ದೀನೋ. ಅಲ್ಲಿ ಜನಗಳಿರ್ತಾರಲಿಲ್ಲ ರೋಡಲ್ಲಿ. ತುಂಬ ಅಲ್ದಾಡಿ ಕೆಲಸ ಹುಡುಕಿರೋದು ಸುಮ್ಮನೆ ಸಿಗಲ್ಲ. ನಿಮ್ಗೆ ಏನು ಸಿಗುತ್ತೆ ಅದನ್ನು ಮಾಡ್ತಾಯಿರಿ. ಅದೇನು ಅವಮಾನ ಅಲ್ಲ. ಏನಂದರೆ ಈಗ ನಮ್ಮ ಮೇಯ್ನ್ ಮ್ಯಾಟ್ರನ್ನ ಕೆಲಸ ಏನು ಸಿಕ್ತು. ನಾನು ಇಲ್ಲೇ ವರ್ಕ್ ಮಾಡ್ತಿದ್ದಾಗ ನಮ್ಮ ಮುಂದೆ ಕಂಪ್ನಿನಲ್ಲಿ ವೇಕೆನ್ಸಿ ಇತ್ತು. ನಮ್ಮ ಮ್ಯಾನೇಜರ್ ಬಂದು ಕೇಳಿದ್ರು ನನ್ನನ್ನು, ನಿಮ್ಗೆ ಯಾರಾದರೂ ಪರಿಚಯ ಇರೋರು ಇದ್ದಾರಾ, ಡಿಗ್ರಿ ಕಂಪ್ಲೀಟ್ ಆಗಿರೋರು ಇದ್ರು ಗೈಸ್. ಬೇರೆಯವರೆಲ್ಲ ಜಾಸ್ತಿ ಪರಿಚಯ ಇದ್ರು ಪರಿಚಯ ಇರೋರು, ಕೆಲ್ಸಕ್ಕೆ ಹೋಗದೆ ಇರೋರು. ಆದರೆ ಇವಳಿಗೆ ಆ್ಯಕ್ಚುಲಿ ಕೆಲಸ ಹುಡುಕ್ತಿದ್ದರಿಂದ ನನಗೆ ಇನ್ನೇನು ಇವಳನ್ನ ಇಲ್ಲಿಗೆ ಸೇರಿಸ್ಕೊಬೇಕು. ಅದೇ ಹೇಳಿದ್ನಲ್ಲ ನಾವು ಮ್ಯಾನಿಫೆಸ್ಟ್ ಮಾಡಿದ್ದು ಅಂತ. ಆ್ಯಕ್ಚುಲಿ ಒಂದು ಕಂಪ್ನಿಗೆ ಹೋಗಿದ್ದು, XYZ ಕಂಪ್ನಿ. ಈ ಕಂಪ್ನಿ ನೇಮ್ ಬೇಡ. ಅಲ್ಲಿ ಆ್ಯಕ್ಚುಲಿ ಏನು ಗೊತ್ತಾ, ಅಲ್ಲಿ ಆ್ಯಕ್ಚುಲಿ ಏನಂದರೆ ಡಿಗ್ರಿ ಹೋಲ್ಡರ್ನ ಒಳ್ಳೆ ಕಸ ಹೊಡೆಯೋ ಥರ ಸೀರಿಯಸ್ಲಿ ಹೇಳ್ತೀನಿ. ಆ ಕಂಪ್ನಿ ನೇಮ್ ಬೇಡ, ಪ್ಯಾಕಿಂಗ್ ತೊಗೊತಿದ್ದಾರೆ ಗೈಸ್. ಅದು ಯಾವ ಲೆವೆಲಿಗೆ ಇಂಟರ್ವ್ಯೂ ಮಾಡಿ ಅಂದರೆ ಒಳ್ಳೆ 16 ಕೊಡ್ತೀನಿ ಹೇಳ್ಬಿಟ್ಟೆ ಕಡೆ. ಓಕೆ, ಆ ಕಂಪ್ನಿ ನೇಮ್ ಬಿಡಿ, 16,000 ಕೊಡ್ತೀನಿ ಅಂತಲೇ ಹೇಳಿದರು. ಆ್ಯಕ್ಚುಲಿ XYZ ಕಂಪ್ನಿ ಅಂದ್ಕೊಳ್ಳಿ, ನಿಜ ಪ್ಯಾಕಿಂಗ್ ಇಟ್ಕೊಂಡಿದ್ದಾರೆ ಡಿಗ್ರಿ ಮಾಡಿರೋನ್ನ. ಅದು ಅವ್ರನ್ನ ಇಂಟರ್ವ್ಯೂ ಲೆವೆಲ್ ನೋಡಬೇಕು ನೀವು. 3 ರಿಂದ 4 ರೌಂಡ್ ಇಂಟರ್ವ್ಯೂ ಮಾಡ್ತಾರೆ. ನಿಜ ನಾನು ಏನೋ ಅನ್ಕೊಂಡ್ಬಿಟ್ಟಿದ್ದೆ, ಏನೋ ಒಂದು ಪೋಸ್ಟಿಗೆ ಇರಬೇಕು ಹಂಗೆ ಹಿಂಗೆ ಅಂತ. ನಾವು ಆ್ಯಕ್ಚುಲಿ ಅಲ್ಲಿ ಇಂಟರ್ವ್ಯೂ ಅಟೆಂಡ್ ಮಾಡಿದ್ವಿ ಆಯಿತಾ. ನಮ್ಮ ಮನೆ ಬರೋಕ್ಕೆ ಏನಂದ್ರು ಅವರು, ಇಲ್ಲ ವೇಕೆನ್ಸಿ ಇಲ್ಲ ನಾವು ಹೋಗೋದಕ್ಕೆ ಅಂತ ಹೇಳ್ಬಿಟ್ರು. ಇಂಟರ್ವ್ಯೂ ಎಲ್ಲ ಮಾಡಿ ಲಾಸ್ಟಿಗೆ ವೇಕೆನ್ಸಿ ಇಲ್ಲ ಅಂತ ಹೇಳ್ಬಿಟ್ರು. ಮೇ ಬಿ ಅಲ್ಲಿ ಏನು ತೊಗೊಬಾರ್ದು ಅಂತಿತ್ತ ಏನು ನಂಗೆ ಗೊತ್ತಿಲ್ಲ. ಬಟ್ ಆದರೆ ಆಮೇಲೆ ಗೊತ್ತಾಯಿತು ಅಲ್ಲಿ ಏನು ಕೆಲಸ ಅಂತ. ನಮ್ಮ ಜೊತೆ ಇದು ಹೋಗಿದ್ದವರಲ್ಲಿ ಸೆಲೆಕ್ಟ್ ಆಗಿದ್ರು ನಮ್ಮ ಕಾಲೇಜವರು. ಅವರು 2 ತಿಂಗಳು ಕೆಲಸ ಮಾಡಿಲ್ಲ, ಬಿಟ್ಬಿಟ್ಟು ಯಾರೂ ಮಾಡ್ತಿಲ್ಲ ಅಲ್ಲಿ ಇವಾಗ ಕೆಲಸನ. ಹಿಂಗಾಯಿತು. ನಾವು ಆಮೇಲೆ ನಮ್ಗೆ ಕಾಲ್ ಮಾಡಿದ್ರು ಅವರೆಲ್ಲ ಬಿಟ್ಟೋದ್ಮೇಲೆ ವೇಕೆನ್ಸಿ ಇದೆ ಬನ್ನಿ ಅಂತ. ಬಟ್ ನಾವು ಹೋಗಿಲ್ಲ. ನನಗೆ ಕೆಲಸ ಸಿಕ್ಕಿ 1 month 2 month ಒಳಗಡೆ ಎಲ್ಲ ಕಾಲ್ ಮಾಡಿದ್ರು ಅವರು. ಸಿಕ್ಕಿ ಸ್ಟಾರ್ಟಿಂಗ್ ಹೋಯ್ತದೆ. ನಾವು ಚೇಂಜ್ ಮಾಡಿಲ್ಲ ಅಲ್ಲಿಗೆ. ಆಮೇಲೆ ಸರಿ ಅಂದ್ಬಿಟ್ಟು ಇಲ್ಲೇ ಹೆಂಗೋ ಉಳ್ಕೊಂಡ್ವಿ. ಇಷ್ಟೇ ಗೈಸ್ ನಮ್ಮ ಒಂದೇ ಕಂಪ್ನಿ ಕೆಲಸ ಸಿಕ್ಕಿದ್ದತೆ. ಇವಾಗ ಪ್ರೆಸೆಂಟ್ಲಿ ನಾವು ಇಲ್ಲೇ ಮಾಡ್ತಾ ಇದ್ದೀವಿ. ಬಟ್ ನಾನು ಚೇಂಜ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಯಾವಾಗ ಚೇಂಜ್ ಮಾಡ್ತೀನಿ ಗೊತ್ತಿಲ್ಲ. ನಾನು ಸದ್ಯಕ್ಕಂತೂ ಚೇಂಜ್ ಮಾಡೋ ನೋಡೋಣ ಯಾವಾಗ ಚೇಂಜ್ ಮಾಡ್ತೀನಿ ಅಂತ. ಚೇಂಜ್ ಮಾಡಿದಾಗ ವೀಡಿಯೋ ಮಾಡಿ ಹಾಕ್ತೀವಿ ಗೈಸ್. ಬಟ್ ನೀವೇನಂದರೆ ನಿಮ್ಗೆ ಯಾವುದೇ ಕೆಲಸ ಸಿಕ್ಕರೂ ಅದು ಅವಮಾನ ಅಲ್ಲ, ಕೆಲಸ ಮಾಡ್ತಾಯಿರಿ. ಹುಡುಕಿ ನಿಮ್ಗೆ ಏನು ಕೆಲಸ ಬೇಕೋ ಅದನ್ನು. ಸ್ಟೂಡೆಂಟ್ಗೆ ಹೇಳೋದಂದರೆ ಸಿಕ್ಕಿದ ತಕ್ಷಣ ಕೆಲಸ ಸೇರ್ಕೊಳ್ಳಿ. ನಮಗೆ ಕೆಲಸ ಸಿಗಲ್ಲ, ಕಾಸು ಆಗಲ್ಲ. ಈ ಸ್ಯಾಲ್ರಿಗೆ ಏನೋ ನಮ್ಮ ಕಾಲೇಜ್ ಫೀಸ್ ಎಷ್ಟಿತ್ತು, ಇಷ್ಟಕ್ಕೆ ನಾವು ಬರಬೇಕಿತ್ತ, ಹಾಗೆ ನಾವು ಹಂಗೆಲ್ಲ ಮಾಡಿದ್ವಿ. ಬಟ್ ಇಲ್ಲಿ ಎಕ್ಸ್ಪೀರಿಯನ್ಸನ್ನ ಕೇಳ್ತಾರೆ, ನಿಮಗಿರೋ ಸ್ಕಿಲ್ಲನ್ನ ಕೇಳ್ತಾರೆ. ಸ್ಕಿಲ್ ಅಂದರೆ ಬಂದ್ಬಿಟ್ಟು ನೀನು ಟ್ಯಾಲಿ ಮಾಡಿದ್ಯಾ, ನಿಮ್ಗೆ ಅದು ಗೊತ್ತಾ ಇದು ಗೊತ್ತಾ, ಇದೆಲ್ಲ ಕಂಪ್ನಿನಲ್ಲಿರೋ ನಿಮಗೆ ಸಾಫ್ಟ್ವೇರ್ಗಳು ಗೊತ್ತಾ, ಇದು ಬೇರೆ ಥರ ಕೇಳ್ತಾರೆ. ಲೈಕ್ ನಿಮಗೆ ನೀವು ಕಲ್ತ್ಕೊಬೇಕು. ಹೌದು, ನೀವು ಕಲ್ತ್ಕೊಂಡ ಮೇಲೆ ನೀವು ನಿಜವಾಗ್ಲೂ ಹೇಳ್ತೀನಿ, ನೀವು ಕೆಲಸ ಕಲ್ತ್ರೆ ತುಂಬ ಕಂಪ್ನಿ ನಿಮಗೆ ಆಫರ್ ಮಾಡುತ್ತೆ.
ಈಗ ನಾನಿರೋ ಡಿಪಾರ್ಟ್ಮೆಂಟಲ್ಲಿ ನನಗೆ ಆಫರ್ ಮಾಡ್ತಿದ್ದಾರೆ, ಬಟ್ ನನಗೆ ಅದು ಇಷ್ಟ ಇಲ್ಲ. ಡಿಪಾರ್ಟ್ಮೆಂಟ್ ಚೇಂಜ್ ಮಾಡಬೇಕು ಅನ್ನೋ ರೀಸನಿಂದ ನಾನು ವೆಯ್ಟ್ ಮಾಡ್ತಾಯಿದ್ದೀನಿ ಅಷ್ಟೇ ಗೈಸ್. ಆದರೆ ಒಂದು ಸಜೆಷನ್ ಅಂತೂ ನೆನಪಲ್ಲಿ ಇಟ್ಕೊಳ್ಳಿ, ಕಾಲೇಜ್ ಮುಗಿಸಿದ ತಕ್ಷಣ ನಾವು ಕೆಲ್ಸಕ್ಕೆ ಯಾವ್ದು ಸಿಗುತ್ತೆ? ಕಾಲೇಜ್ ಮುಗಿದ ತಕ್ಷಣ ಕೆಲಸ ನೋಡ್ಕೊತಿದ್ದಾನಲ್ಲ, ಕಾಲೇಜಲ್ಲಿ ಇದ್ದಂಗೆ ನೋಡಿ ನೆಟ್ವರ್ಕ್ನ ಬೆಳೆಸ್ಕೊಂಡು ಕೆಲಸನ ಹುಡುಕೊಳ್ಳಿ. ಇಷ್ಟೇ ಗೈಸ್ ನಿಮ್ಗೆ ಹೇಳ್ಬೇಕಿದ್ದು. ಆ್ಯಂಡ್ ಈ ವಿಡಿಯೋನ ಇಲ್ಲಿಗೆ ಮುಗಿಸೋಣ, ಜಾಸ್ತಿ ಲೆಂತಾಗಿ ಹೋಗ್ಬಿಡುತ್ತೆ. ಹೌದು, ಬೇರೆ ನೆಕ್ಸ್ಟ್ ಟೈಮ್ ಕೂಡ ಆಗೋಗುತ್ತೆ. ಹೌದು, ನಾವು ಕೆಲ್ಸ್ಕೋಬೇಕು. 8:37 ಆಗೋಯ್ತು, ಇನ್ನೇನು ಕ್ಯಾಬ್ ಬರುತ್ತೆ. ಸರಿ ಗೈಸ್, ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀವಿ. ಇಫ್ ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಇಷ್ಟ ಗೈಸ್, ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ ನಾವು ಆನ್ಸರ್ ಮಾಡೋದಕ್ಕೆ ಟ್ರೈ ಮಾಡ್ತೀವಿ. ಟ್ರೈ ಎಲ್ಲ ಮಾಡ್ತೀವಿ. ಬಾಯ್. ಇಷ್ಟ ಗೈಸ್.